ಕುರಿತು ಹೆಚ್ಚು ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಒಂದು ಪವರ್ ಫೈಟ್ ವಿಚಾರ ಬಹಳ ಚರ್ಚೆ ಆಗ್ತಾ ಇತ್ತು. ಸದ್ಯಕ್ಕೆ ಒಂದು ಪವರ್ ಫೈಟ್ಗೆ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆಂತಂದ್ರೆ ಇಷ್ಟು ದಿನ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಮಯಾವಕಾಶಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದ್ರೆ ಈಗ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಸಮಯಾವಕಾಶ ಕೊಟ್ಟಿದ್ದಾರೆ. 30 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಈ 30 ನಿಮಿಷದಲ್ಲಿ ಏನೆಲ್ಲ ಚರ್ಚೆ ಆಗಿದೆ ದೀಪಾ? ಅದಕ್ಕೆ ಒಂದು ಹಂತಕ್ಕೆ ನಾಯಕತ್ವ ವಿಚಾರ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದಂಗೆ ಕಾಣಿಸ್ತಿದೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾಯಕತ್ವ ವಿಚಾರವಾಗಿ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಕೊನೆ ಹಂತಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಯಾವ್ದಾದ್ರು ಒಂದನ್ನ ಹೇಳಿ ಮಾಡೋದಾದ್ರೆ ಯಾವಾಗ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಗಳನ್ನ ಪದೇ ಪದೇ ಇಡ್ತಾ ಇದ್ರು. ಇದ್ರ ಬೆನ್ನಲ್ಲೇ ದೆಹಲಿಗೆ ತೆರಳಿದ್ದಂತಹ ಡಿ.ಕೆ. ಶಿವಕುಮಾರ್ 2-3 ದಿನಗಳ ಕಾಲ ಅಲ್ಲೇ ಉಳ್ಕೊಂಡಿದ್ದು. ವೇಗವಾಗಿ ಇವತ್ತು ಭೇಟಿ ಆಗ್ತಾರೆ ಅನ್ನುವಂತಹದ್ದು ಕೂಡ ಇದ್ದಂತಹ ವಿಚಾರ. ಅದರಂತೆ ಇವತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ರಾಜ್ಯದ ಪ್ರಸ್ತುತ ಸ್ಥಿತಿಗತಿಗಳು, ಗೊಂದಲದ ಹೇಳಿಕೆಕರ್ತರ ಒಂದಿಷ್ಟು ಮನದಾಳದ ನೋವುಗಳು, ಜೊತೆಗೆ ಉಳಿದಂತೆ ನಾಯಕತ್ವ ಬದಲಾವಣೆ ಯಾಕೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ನಾಯಕತ್ವ ವಿಚಾರವಾಗಿ ಯಾವಾಗ ಬದಲಾವಣೆ ಆಗಬಹುದು ಅನ್ನುವಂತಹದನ್ನ ನೇರವಾಗಿ ಕೇಳದೇ ಇದ್ರು ಕೂಡ ಪರೋಕ್ಷವಾಗಿ ಇಂತಹದ್ದೊಂದು ಬದಲಾವಣೆಯನ್ನ ಕಾರ್ಯಕರ್ತರು ಕೂಡ ಬಯಸ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮನವಿಗಳನ್ನ ಇಟ್ಟಿದ್ದಾರೆ. ಹೀಗಾಗಿ ಒಂದು ಹಂತಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ ಮೀಟ್ ಆಗುವಂತಹ ವಿಚಾರದಲ್ಲಿ ಸಕ್ಸಸ್ ಆಗಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಬಾರಿ ಒಂದಿಷ್ಟು ಖುಷಿಯಿಂದಲೇ ದೆಹಲಿಗೆ ತೆರಳಿದ್ರು. ಅದರಂತೆ ನಾಯಕರುಗಳನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಬಳಿಕ ಅಂದ್ರೆ ವಾಪಸ್ ರಾಜ್ಯಕ್ಕೆ ಬರುವಂತಹ ನಿಟ್ಟಿನಲ್ಲಿ, ಜೊತೆಗೆ ಬೆಂಗಳೂರಿಗೆ ಬಂದ ಬಳಿಕ ಈ ವಿಚಾರವಾಗಿ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಹಿತ್ಯ